ಮುಂದೆ 9ನೇ ಅಧ್ಯಾಯದ 9ನೇ ಶ್ಲೋಕ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವತು ಆಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯ ಅಂತ ಭಗವಂತ ಇಲ್ಲಿ ಅರ್ಜುನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ. ಧನ ಅಂದ್ರೆ ಸಂಪತ್ತು, ಸಂಪತ್ತನ್ನು ಗೆದ್ದವನೇ. ಎಲ್ಲಾ ಸಂಪತ್ತಿಗಿಂತ ದೊಡ್ಡ ಸಂಪತ್ತು ಯಾವುದು ಗೊತ್ತಾ? ಜ್ಞಾನ ಸಂಪತ್ತು. ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ ಅಂದ್ರೆ ಎಲೆ ತತ್ವಜ್ಞಾನಿ ಅನ್ನೋದು ಇದರ ಹಿನ್ನೆಲೆಯಲ್ಲಿ ಇರತಕ್ಕಂಥ ಅರ್ಥ. ನೀನು ತತ್ವಜ್ಞಾನಿ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾದದ್ದು, ಒಬ್ಬ ವ್ಯಕ್ತಿ ಒಂದು ಕೆಲಸವನ್ನ ಮಾಡ್ತಾನೆ ಅಂದಾಗ ಆಯಾಸವಾಗತ್ತೆ, ಅಥವಾ ಅದರ ಬಗ್ಗೆ ನಾನು ಮಾಡ್ತಾ ಇದ್ದೀನಿ ಅಂತ ಒಂದು ಅಭಿಮಾನ ಕೇಳಿಸ್ತಿಲ್ಲ ಗುರುಗಳೇ. ನೋಡಿ, ಹೀಗೆ ಒಬ್ಬ ವ್ಯಕ್ತಿ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅದರ ಹಿಂದೆ ಅಪೇಕ್ಷೆ ಇರುತ್ತೆ, ಆಯಾಸ ಇರುತ್ತೆ, ಅಥವಾ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಅಭಿಮಾನ ಇರುತ್ತೆ, ಜೊತೆಗೆ ಮತ್ತು ಕರ್ಮದ ಲೇಪ ಇರುತ್ತೆ. ಕರ್ಮ ಮಾಡೋದ್ರಿಂದ ಪುಣ್ಯ ಉತ್ಪತ್ತಿ ಅಥವಾ ಕೆಟ್ಟ ಕರ್ಮದಿಂದಾಗಿ ಪಾಪ ಉತ್ಪತ್ತಿ, ಹೀಗೆ ಪುಣ್ಯ ಪಾಪಗಳ ಉತ್ಪತ್ತಿಯಾಗುವಿಕೆ ಎಂಬ ಕರ್ಮದ ಲೇಪ ಅಂತ ಇರುತ್ತೆ. ಭಗವಂತ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ ಅಂದ್ಮೇಲೆ ಅವನಿಗೂ ಈ ಕರ್ಮದ ಲೇಪ ಇದೆಯಾ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಕೆಲಸ ಮಾಡಿದವರೆಲ್ಲರಿಗೂ ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಜೊತೆಗೆ ಸೇರಿಕೊಳ್ಳುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಜೊತೆಗೆ ಸೇರಿಸ್ಕೊಳ್ಳುತ್ತೆ. ಹಾಗೆ ಭಗವಂತನಿಗೂ ಕೂಡ ಪುಣ್ಯ ಪಾಪಗಳ ಲೇಪ ಅನ್ನೋದಿದೆಯಾ ಅನ್ನೋ ಪ್ರಶ್ನೆ ಬಂದ್ರೆ ಅದಕ್ಕೆ ಭಗವಂತ ಹೇಳ್ತಕ್ಕಂಥ ಮಾತು, ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ. ತಾನಿ ಕರ್ಮಾಣಿ, ಆ ಯಾವ ಕರ್ಮಗಳು ಕೂಡ ಮಾಂ ನನಿಬಧ್ನಂತಿ, ನನ್ನನ್ನ ಬಂಧಿಸುವುದಿಲ್ಲ. ಯಾಕೆ? ಕರ್ಮಗಳು ಬಂಧಕವಾದವು. ನಮ್ಮ ಜೊತೆ ಇರತಕ್ಕಂಥ ಕರ್ಮವೇ ನಮಗೆ ಪ್ರತಿಬಂಧಕ. ಪ್ರತಿಬಂಧಕ ಅಂದ್ರೆ ಅರ್ಥ ಏನು? ನಮ್ಮನ್ನ ಇದೇ ಜಗತ್ತಿನಲ್ಲಿ ಇರುವಂತೆ ಮಾಡುತ್ತೆ, ಇದೇ ಸಂಸಾರ ಚಕ್ರದಲ್ಲಿ ನಿರಂತರವಾಗಿ ತಿರುಗುವಂತೆ ಮಾಡುವಂಥದ್ದೇ ಕರ್ಮಗಳು. ಹಾಗಾಗಿ ನಾನು ಈ ಕರ್ಮಗಳನ್ನ ಮಾಡಿದರೂ ಕೂಡ, ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡಿದರೂ ಕೂಡ ಈ ಕರ್ಮಗಳು ಮಾಂ ನಿಬಧ್ನಂತಿ, ನನ್ನನ್ನ ಬಂಧಿಸುವುದಿಲ್ಲ. ನಮಗೆ ಬಂಧಕವಾದದ್ದು, ನಮ್ಮನ್ನ ಕಟ್ಟಿ ಹಾಕುವ ಹಗ್ಗ ಅಂದ್ರೆ ಯಾವುದು ಅಂದ್ರೆ ಕರ್ಮಗಳು. ಆದರೆ ಭಗವಂತನಿಗೆ ಮಾತ್ರ ಕರ್ಮದ ಪ್ರತಿಬಂಧಕ ಇಲ್ಲ, ಕರ್ಮಗಳು ಅವನನ್ನ ಕಟ್ಟಿ ಹಾಕೋದಿಲ್ಲ ಅಂತ ಅರ್ಥ. ಉದಾಸೀನವತ್ ಆಸೀನಂ ಅಸಕ್ತಂ ತೇಷು ಕರ್ಮಸು, ಅದು ಅವನಿಗೆ ವಿಶೇಷಣ. ಮಾಂ, ನನ್ನನ್ನು ಕರ್ಮಗಳು ಬಂಧಿಸುವುದಿಲ್ಲ. ಎಂತ ನನ್ನನ್ನು ಅಂದ್ರೆ ಉದಾಸೀನವತು ಆಸೀನಂ, ಉದಾಸೀನನಂತೆ ಇರುವಂತಹ. ಅಂದ್ರೆ ಅರ್ಥ ಏನು? ನಾನೇನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆ ಮಾಡುವಂತ ಕೆಲಸದ ಬಗ್ಗೆ ನನಗೆ ಪ್ರೀತಿಯೂ ಇಲ್ಲ, ಅದರ ಬಗ್ಗೆ ದ್ವೇಷವೂ ಇಲ್ಲ, ಅದರ ಬಗ್ಗೆ ಪ್ರತಿಫಲಾಪೇಕ್ಷೆ ಆಗ್ಲಿ ಅಥವಾ ಅದರಿಂದ ಏನೋ ಕೆಟ್ಟ ಒಂದು ಪೂರ್ವಾಗ್ರಹ ಆಗ್ಲಿ, ಇದು ಯಾವುದೂ ಇಲ್ಲ. ಹಾಗಾಗಿ ನನ್ನನ್ನ ಕರ್ಮಗಳು ಬಂಧಿಸೋದಿಲ್ಲ. ಮತ್ತು ತೇಷು ಕರ್ಮಸು ಅಸಕ್ತಂ, ಯಾವ ಕರ್ಮದ ಬಗ್ಗೆಯೂ ಕೂಡ ನಾನು ಶಕ್ತಿಯನ್ನು ಹೊಂದಿಲ್ಲ. ಅಂದ್ರೆ ಓವರ್ ಅಟ್ಯಾಚ್ಮೆಂಟ್ ಅಂತೀವಲ್ಲ, ಹಾಗೆ ನಾನು ಮಾಡ್ತಾ ಇದ್ದೇನೆ ಅಂತ ಒಂದು ಅಭಿಮಾನ ಇರುತ್ತೆ, ನಮ್ಮಲ್ಲಿ ಅಹಂಕಾರ ಇರುತ್ತೆ. ಆ ಅಹಂಕಾರಗಳು ಯಾವುದೂ ಇಲ್ಲ. ಅಥವಾ ಫಲದ ಬಗ್ಗೆ ಆಸಕ್ತಿ, ಈ ಕೆಲಸ ಮಾಡೋದ್ರಿಂದ ನಂಗೆ ಇಂಥ ಫಲ ಸಿಗ್ಲಿ ಅಂತಕ್ಕಂಥ ಫಲದ ಬಗ್ಗೆ ಆಸಕ್ತಿ, ಅದೂ ಕೂಡ ನನ್ನಲ್ಲಿಲ್ಲ. ಹಾಗಾಗಿ ನನಗೆ ಅಹಂಕಾರ ಇಲ್ಲ, ಫಲದ ಬಗ್ಗೆ ಅಪೇಕ್ಷೆ ಇಲ್ಲ, ನಾನು ಮಾಡ್ತಾ ಇದ್ದೇನೆ ಅಂತ ಏನೊಂದು ಗರ್ವ ಯಾವುದೂ ಇಲ್ಲ, ಮತ್ತು ರಾಗದ್ವೇಷಗಳಿಲ್ಲ. ಮಾಡೋದ್ರ ಹಿಂದೆ ಏನೋ ಒಂದು ಪ್ರೀತಿ, ಏನೋ ಒಂದು ಪೂರ್ವಾಗ್ರಹ, ದ್ವೇಷ, ಇದ್ಯಾವುದೂ ಇಲ್ಲ. ಇದೆಲ್ಲ ಇಲ್ಲೇ ಕೆಲಸ ಮಾಡ್ತೀನಿ. ಅದರಿಂದಾಗಿ ತಾನಿ ಕರ್ಮಾಣಿ ಮಾಂ ನ ನಿಬಧ್ನಂತಿ, ಆ ಯಾವ ಕರ್ಮಗಳು ಕೂಡ ನನ್ನನ್ನ ಬಂಧಿಸುವುದಿಲ್ಲ. ಅಂದ್ರೆ ನಿರ್ಲಿಪ್ತ ಅಂತ. ಭಗವಂತ ನಿರ್ಲಿಪ್ತ. ಭಗವಂತ ನಿರ್ಲಿಪ್ತನಾಗಿ ಜಗತ್ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾನೆ. ಮತ್ತು ಅವನು ಮಾಡ್ತಕ್ಕಂಥದ್ದು ಅವನಿಗೋಸ್ಕರ ಅಲ್ಲ, ನಮಗೋಸ್ಕರವಾಗಿ ಕಾರ್ಯ ಮಾಡ್ತಾನೆ ಹೊರತು ಅವನಿಗೋಸ್ಕರವಾಗಿ ಅವನು ಕರ್ಮ ಮಾಡೋದಲ್ಲ. ಹಾಗಾಗಿ ಯಾವ ಕರ್ಮವೂ ಕೂಡ ಭಗವಂತನನ್ನ ಕಟ್ಟಿ ಹಾಕೋದಿಲ್ಲ, ನಮ್ಮನ್ನು ಕಟ್ಟಿ ಹಾಕತ್ತೆ. ನಮ್ಮನ್ನೂ ಕರ್ಮ ಕಟ್ಟ ಹಾಕಬಾರದು ಅಂತಾದ್ರೆ ನಾವು ಕೂಡ ಹಾಗೆ
ಒಂದು ನಿರ್ಲಿಪ್ತತೆಯಿಂದಾಗಿ ಏನೋ ಒಂದು ಸಿಕ್ಕದಾಗ ಹಿಗ್ಗಬಾರದು, ಏನೋ ಸಿಕ್ಕಿಲ್ಲ ಅಂತ ಕುಗ್ಗಬಾರದು. ಹೀಗೆ ಒಂದು ಮನಸ್ಸನ್ನ ಒಂದು ಗಟ್ಟಿ ಮಾಡಿಕೊಂಡು, ಕಷ್ಟ ಬಂದಾಗ ಹಿಗ್ಗದೆ, ಸುಖ ಬಂದಾಗ ಕುಗ್ಗದೆ, ಅದೇ ದೊಡ್ಡ ಫಲ ಬಂದ್ಬಿಡ್ತು ಅಂತ ಹೇಳಿ ಅಹಂಕಾರವನ್ನ ತೋರೋದು, ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಪೂರ್ತಿ ಕುಸಿದು ಬೀಳ್ತಕ್ಕಂಥದ್ದು, ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಏರುಪೇರಿನ ಮನಸ್ಥಿತಿಯನ್ನ ನಾವು ಇಟ್ಟುಕೊಳ್ಳದೇನೆ ಒಂದು ಉತ್ತಮವಾದ ರೀತಿಯಲ್ಲಿ ನಾವಿದ್ದವರಾಗಿ ಕರ್ಮಗಳನ್ನ ಮಾಡ್ತಾ ಇದ್ವಿ ಅಂದ್ರೆ ಕೇವಲ ಭಗವಂತ ಪ್ರೀತನಾಗ್ಲಿ ಇಷ್ಟೇ ಭಾವನೆ. ಮಾಡುವಂತ ಕರ್ಮದ ಹಿಂದೆ ಇರತಕ್ಕಂಥ ಭಾವನೆ ಅಂದ್ರೆ ಈ ಕರ್ಮದಿಂದ ಭಗವಂತ ಪ್ರೀತನಾಗ್ಲಿ, ಈ ಒಂದು ಭಾವನೆಯನ್ನ ಇಟ್ಟು ಯಾರು ಕರ್ಮವನ್ನ ಮಾಡ್ತಾರೋ ಅಂತವರಿಗೂ ಕೂಡ ಕರ್ಮ ಬಂಧಕವಾಗೋದಿಲ್ಲ. ಅಲ್ಲಿಗೆ ಕರ್ಮವೂ ಬಂಧಕ, ಕರ್ಮವೇ ನಮ್ಮನ್ನ ಸಂಸಾರದಲ್ಲಿ ಅಂದ್ರೆ ಹುಟ್ಟು ಸಾವುಗಳ ಸಂಸಾರದಲ್ಲಿ ನಿರಂತರವಾಗಿ ಇರುವಂತೆ ಮಾಡೋದು. ಆ ಕರ್ಮ ನಮಗೆ ಬಂಧಕ ಆಗಬಾರದು ಅಂತ ಆದ್ರೆ ನಾವು ಹೀಗೆ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯಾಮೋಹವನ್ನ ಬಿಟ್ಟು, ಅಪೇಕ್ಷೆಗಳನ್ನ ಬಿಟ್ಟು, ಅಹಂಕಾರ ಮಮಕಾರಗಳನ್ನ ಬಿಟ್ಟು, ಭಗವಂತ ಪ್ರೀತನಾಗ್ಲಿ ಅಂತಕ್ಕಂಥ ಭಾವನೆ ಬಿಟ್ಟು, ಯಾವ ಪೂರ್ವಾಗ್ರಹಗಳು ಭಾವನೆಗಳು ಇಲ್ದೇನೆ ನಿರ್ಲಿಪ್ತವಾಗಿ ಕರ್ಮವನ್ನ ಮಾಡಬೇಕು ಅನ್ನೋದನ್ನ ಈ ಮೂಲಕವಾಗಿ ತೋರಿಸ್ಕೊಡ್ತಾ ಇದ್ದಾನೆ ಧನಂಜಯ. ಎಲೈ ಧನಂಜಯನೇ, ಉದಾಸೀನವತು ಆಸೀನಂ, ಉದಾಸೀನನಂತೆ ಇರುವಂತಹ ತೇಷು ಕರ್ಮಸು ಅಸಕ್ತಂ, ಯಾವ ಕರ್ಮಗಳಲ್ಲೂ ಕೂಡ ಅಭಿಮಾನವನ್ನು ಹೊಂದಿರದ, ಫಲಾಪೇಕ್ಷೆಯನ್ನು ಹೊಂದಿರೋದ, ನಾನು ಮಾಡುತ್ತಿದ್ದೇನೆ ಎಂಬುವಂತ ಅಹಂಕಾರಾದಿಗಳನ್ನು ಹೊಂದಿರದಂತಹ ಮಾಂ ನನ್ನನ್ನು, ತಾನಿ ಕರ್ಮಾಣಿ ಆ ಯಾವ ಕರ್ಮಗಳು, ಆ ಎಲ್ಲಾ ಕರ್ಮಗಳು, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಂಬತಕ್ಕಂಥ ಕ್ರಿಯೆಗಳು ನಚ ನಿಬದ್ಧಂತಿ, ಚ ಎಂಬುದು ಏವಕಾರ ಅರ್ಥದಲ್ಲಿ, ನೈವ ನಿಬದ್ಧಂತಿ ನನಗೆ ಕರ್ಮ ಪ್ರತಿಬಂಧಕವಾಗೋದಿಲ್ಲ. ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರಿಗೆ ಮಾತ್ರ ಕರ್ಮ ಪ್ರತಿಬಂಧಕ ಹೊರತು ನನಗೆ ಕರ್ಮವು ಪ್ರತಿಬಂಧಕ ಅಲ್ಲವೇ ಅಲ್ಲ ಅನ್ನೋದನ್ನ ಚ ಎಂಬ ಅದು ಅವ್ಯಯ ಏವಕಾರದಲ್ಲಿ ಅಂದ್ರೆ ಏವ ಬಂಧಿಸೋದೇ ಇಲ್ಲ, ನನ್ನನ್ನ ಕರ್ಮವು ಪ್ರತಿಬಂಧಿಸೋದೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ನಚ ಮಾಂ ತಾನಿ ಕರ್ಮಾಣಿ ನಿಬದ್ಧನಂತಿ ಧನಂಜಯ, ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಶ್ರೀಕೃಷ್ಣಾರ್ಪಣಮಸ್ತು.